ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ರೀಸೆಂಟ್ ಆಗಿ ನಿಮ್ಮ ಎಕ್ಸ್ ಜೊತೆ ನಿಮಗೆ ಬ್ರೇಕಪ್ ಆಗಿದೆಯಾ? ಅವರನ್ನ ಮತ್ತೆ ವಾಪಸ್ ಪಡಿಬೇಕು ಅಂತ ಅಪೇಕ್ಷೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಅವರನ್ನ ವಾಪಸ್ ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಅಲ್ಲಿ ಒಂದು ಸಣ್ಣ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ. ಆ ಟ್ರಿಕ್ ಏನಪ್ಪಾ ಅಂತ ಹೇಳಿದ್ರೆ ನೋ ಕಾಂಟ್ಯಾಕ್ಟ್ ಮೆಥಡ್ ಅಂತ ಹೇಳಿದ್ರೆ, ನೀವು ಎಷ್ಟೋ ಸತಿ ನಾವೇನ್ ಮಾಡ್ತೀವಿ, ಯಾರಾದ್ರೂ ನಮ್ಮನ್ನ ಬಿಟ್ಟು ಹೋಗ್ತಿದ್ದಾರೆ ಅಥವಾ ಒಂದು ಬ್ರೇಕಪ್ ಆದಾಗ ಏನ್ ಮಾಡ್ತೀವಿ ಅಪ್ಪ ಅಂತ ಹೇಳಿದ್ರೆ, ಅವರನ್ನ ಪದೇ ಪದೇ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಅವರು ಬ್ಲಾಕ್ ಮಾಡಿದ್ರೆ ಬೇರೆ ನಂಬರಿಂದ ಟ್ರೈ ಮಾಡೋದು, ಹೀಗೆಲ್ಲ ಮಾಡಿ ಅವರನ್ನ ಹಿಂಸೆ ಮಾಡಿ ಇನ್ನೂ ನಮ್ಮಿಂದ ದೂರನ್ನ ಕಳಿಸ್ತಾ ಇರ್ತೀವಿ. ನೋಡಿ, ಒಂದ್ ಹೇಳ್ತೀನಿ, ಯಾವತ್ತೂ ಒಂದನ್ನ ಮಾತ್ರ ಭಿಕ್ಷೆ ಬೇಡಿ ತಗೊಳಕ್ ಆಗ್ದಿರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರೀತಿ. ಹಾಗೂ ನೀವು ಬೇಲಾಡಿ ಅದನ್ನ ತಗೊಂಡ್ರೆ ಅದು ನಿಮ್ಮ ರೀತಿಯಲ್ಲಿ ಇರಲ್ಲ, ನೀವಿನ್ನೂ ನಿಮ್ಮ ಮನಸ್ಸಿಗೆ ದುಃಖ ಮಾಡ್ಕೋತಾ ಹೋಗ್ತೀರಾ. ಆದ್ರೆ ಈ ನೋ ಕಾಂಟ್ಯಾಕ್ಟ್ ರೂಲ್ ಇಂದ ಹೇಗೆ ನಿಮ್ಮ ಎಕ್ಸ್ ಅನ್ನ ಪಡಿಬಹುದು ಅಂತ ಹೇಳಿದ್ರೆ, ನೋಡಿ, ಒಬ್ರು ನಮ್ಮೊಟ್ಟಿಗೆ ಸುಮಾರು ವರ್ಷ ಟೈಮ್ ಕಳೆದಿರ್ತಾರೆ, ಸುಮಾರು ತಿಂಗಳು ನಮ್ಮ ಜೊತೆ ಇರ್ತಾರೆ. ಇದ್ದಕ್ಕಿದ್ದಂಗೆ ಒಂದ್ ಸ್ವಲ್ಪ ಮನಸ್ತಾಪ ಬರುತ್ತೆ, ಅಥವಾ ಇಲ್ಲದಿದ್ರೆ ಯಾವುದೋ ಒಂದು ಕಾರಣಕ್ಕೆ ನಮ್ಮನ್ನ ಎಲ್ಲಾ ಕಡೆ ಬ್ಲಾಕ್ ಮಾಡಿರ್ತಾರೆ, ಅಥವಾ ಮಾತಾಡಕ್ಕೆ ಇರಲ್ಲ, ನೋ ಕಾಂಟ್ಯಾಕ್ಟ್, ಏನು ಒಂದು ಮೆಸೇಜು ಮಾಡ್ತಾ ಇರಲ್ಲ, ಎಲ್ಲ ಕಡೆ ಬ್ಲಾಕ್ ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ ಅವರಿಗೆ ನಮ್ಮಿಂದ ಒಂದು ಸ್ಪೇಸ್ ಬೇಕು ಅಂತ ಅರ್ಥ. ನಾವ್ ಯಾವಾಗ ಸ್ಪೇಸ್ ಅನ್ನ ಕೊಡ್ತೀವಿ, ಒಂದು ರಿಲೇಶನ್ಶಿಪ್ ಯಾವಾಗ ಬ್ರೇಕಪ್ ಆಗತ್ತೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಹೀಟೆಡ್ ಸಿಚುಯೇಷನ್ ಕ್ರಿಯೇಟ್ ಆದಾಗ, ನಾವ್ ಯಾವಾಗ ಅವರನ್ನ ಭೇಟಿ ಮಾಡದೇ ಇರ್ತೀವೋ ಆಗ ಆ ಒಂದು ಕೂಲಿಂಗ್ ಪೀರಿಯಡ್ ಸ್ಟಾರ್ಟ್ ಆಗತ್ತೆ. ಆಗ ಅವರಿಗೆ ಕೂಡ ನಿಮ್ಮನ್ನ ಮಿಸ್ ಮಾಡ್ಕೊಂಡಾಗ, ಯಾಕಂತ ಹೇಳಿದ್ರೆ ಅವರು ಕೂಡ ಮನುಷ್ಯರೇ, ಅವರಲ್ಲೂ ಕೂಡ ಎಮೋಷನ್ಸ್ ಇರುತ್ತೆ. ಯಾವಾಗ ನೀವು ಹೇಗೆ ಅವರನ್ನ ಮಿಸ್ ಮಾಡ್ಕೋತಾ ಇರ್ತೀರೋ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತಿರ್ತಾರೆ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಯಾರೋ ಒಬ್ರು ನಮಗೆ ಮೆಸೇಜ್ ಮಾಡೋದು, ಫೋನ್ ಮಾಡೋದು, ಅಟೆನ್ಷನ್ ಕೊಡೋದು ಯಾರಿಗಾದ್ರೂ ಇಷ್ಟ ಆಗೇ ಆಗತ್ತೆ ಅಲ್ವಾ? ಅಂತಹ ಒಂದು ಕಾಳಜಿ ಪ್ರೀತಿ ಬೇಡ ಅಂತ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಒಂದು ಅವ್ರ ಮೂರ್ಖರು, ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮಿಂದ ಸ್ಪೇಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಸ್ಪೇಸ್ ಅನ್ನ ಆ ವ್ಯಕ್ತಿಗೆ ಕೊಡಿ. ಯಾವಾಗ ಈ ನೋ ಕಾಂಟ್ಯಾಕ್ಟ್ ರೂಲ್ ಕಂಪ್ಲೀಟ್, ಒಬ್ಬರಿಗೆ ಮೆಸೇಜ್ ಮಾಡೋದಾಗಿರ್ಲಿ, ಕಾಲ್ ಮಾಡೋದಾಗಿರ್ಲಿ, ಅಥವಾ ಹೋಗಿ ಮೀಟ್ ಮಾಡೋದಾಗಿರ್ಲಿ, ಅವ್ರ ಬಗ್ಗೆ ಫೇಸ್ಬುಕ್ ಅಲ್ಲಿ ನೋಡೋದಾಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋದಾಗಿರ್ಬೋದು, ಯಾವುದೇ ತರ ನೀವು ಸ್ಟಾಕಿಂಗ್ ಮಾಡದೇ ಇದ್ದಾಗ, ಯಾಕಂತ ಹೇಳಿದ್ರೆ ನಾನು ಮಾತಾಡಲ್ಲ, ಆದ್ರೆ ಎಲ್ಲಿ ಹೋಗ್ತಿದ್ದಾನೆ, ಏನ್ ಮಾಡ್ತಿದ್ದಾನೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡೋಣ, ಫೇಸ್ಬುಕ್ ಅಲ್ಲಿ ನೋಡೋಣ ಅಂತಂದ್ರೂ ಕೂಡ ನೋಡಿ, ಈ ಪ್ರೀತಿ ಅನ್ನೋದು ಎನರ್ಜಿ. ಯಾವಾಗ ನೀವು ನನ್ನನ್ನು ನೋಡ್ತಾ ಇರ್ತೀರಾ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಸಬ್ ಕಾನ್ಶಿಯಸ್ಲಿ ನೀವು ನಿಮ್ಮ ಎನರ್ಜಿಯನ್ನ ಆ ವ್ಯಕ್ತಿಯಲ್ಲಿ ಕೊಡ್ತಾ ಇರ್ತೀರಾ. ಆಬ್ವಿಯಸ್ಲಿ ಅವರಿಗೆ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋ ಒಂದು ಆಪರ್ಚುನಿಟಿನೇ ನೀವು ಕೊಡ್ತಾ ಇರಲ್ಲ. ಯಾವಾಗ ಅವರು ನಿಮ್ಮನ್ನ ಮಿಸ್ ಮಾಡ್ಕೋತಾರೆ, ಯಾವಾಗ ನೀವು ತೋರಿಸ್ತಾ ಇದ್ದ ಕಾಳಜಿ ಪ್ರೀತಿನ ಮಿಸ್ ಮಾಡ್ಕೋತಾರೆ, ಅವರು ಮಾಡಿದ ತಪ್ಪು ಅವರಿಗೆ ಅರಿವಾಗತ್ತೆ. ಅವ್ರು ಏನು ಜೀವನದಲ್ಲಿ ಕಳ್ಕೊಂಡಿದ್ದೀನಿ ಅನ್ನೋದನ್ನ ಅವರಿಗೆ ಅರಿವು ಮೂಡಿಸತ್ತೆ. ಹಾಗಾಗಿ ಈ ನೋ ಕಾಂಟ್ಯಾಕ್ಟ್ ರೂಲ್ ಎಷ್ಟೋ ಸತಿ ರಿಬೌಂಡ್ ಆಗಿದೆ. ಆದ್ರೆ ಒಂದು ಮಾತ್ರ ನಿಜ ಹೇಳ್ತೀನಿ, ಯುವರ್ ಎಕ್ಸ್ ಇಸ್ ಅನ್ ಎಕ್ಸ್ ಫಾರ್ ಅ ರೀಸನ್. ಎಷ್ಟೋ ಸತಿ ಒಂದು ರಿಬೌಂಡ್ ಆಗತ್ತೆ, ಇಲ್ಲ ಪ್ಯಾಚಪ್ ಆಗ್ತೀರಾ, ಅದೆಲ್ಲವೂ ಕೂಡ ಮತ್ತೆ ಆ ಟ್ರಿಗರ್ ಆಗ್ತಾ ಹೋಗುತ್ತೆ. ನೀವು ಚೇಂಜ್ ಆಗಬೇಕು, ನಿಮ್ಮ ಸಂಗಾತಿ ಕೂಡ ಬದಲಾಗಿ, ನಾನು ಈ ರಿಲೇಶನ್ಶಿಪ್ ಉಳಿಸ್ಕೊಳ್ಳೋಕೆ ನಾನು ಎಫರ್ಟ್ ಹಾಕ್ತೀನಿ, ಕಾನ್ಶಿಯಸ್ ಎಫರ್ಟ್ ಹಾಕ್ತೀನಿ ಅಂತ ಯಾವಾಗ ಇವರು ಡಿಸೈಡ್ ಮಾಡ್ತೀರಾ, ಆಗ ರಿಲೇಶನ್ಶಿಪ್ ಮುಂದೆ ಹೋಗುತ್ತೆ. ಆದರೆ ಯಾವುದೋ ಒಂದು ಮ್ಯಾನಿಪುಲೇಷನ್ ಅಲ್ಲಿ, ಯಾವುದೋ ಒಂದು ಎಮೋಷನಲ್ ಪೇನ್ ಅಲ್ಲಿ, ಅಥವಾ ಒಂದು ಟರ್ಮಾಯಿಲ್ ಅಲ್ಲಿ ಇದ್ದೀನಿ ಅಂತ ಹೇಳಿ ನನಗೆ, ಯಾಕಂತ ಹೇಳಿದ್ರೆ ನಮ್ಮ ಬ್ರೈನ್ ಹೇಗಪ್ಪ ಅಂತ ಹೇಳಿದ್ರೆ ಹೊಸತನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಎಷ್ಟೋ ಸತಿ ನಮಗೆ ಇದ್ದಿದ್ದನ್ನೇ ಮಾಡ್ಬೇಕು ಅನ್ಸುತ್ತೆ. ಬೆಳಗ್ಗೆ ಇದ್ದಾಗ ಏನ್ ಮಾಡ್ತಾ ಇರ್ತೀವಿ, ಒಂದು 10-20 ವರ್ಷದಿಂದ ಇವತ್ತು ಅದನ್ನೇ ಮಾಡ್ತಾ ಬರ್ತೀವಿ. ಅದಕ್ಕೆ ನಾನು ಹೇಳ್ತೀನಿ, ಹೆಲ್ದಿ ಹ್ಯಾಬಿಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗಿ, ಯಾವಾಗ ನಿಮ್ಗೆ ಅದರಲ್ಲಿ ಕಂಫರ್ಟ್ ಝೋನ್ ಸಿಗ್ತಾ ಹೋಗುತ್ತೆ. ಆದ್ರೆ ನಮಗೆ ಹಳೇದೇ ಇಷ್ಟ, ಹಳೆ ಪ್ರೀತಿನೇ ಇಷ್ಟ, ಹಳೆ ವ್ಯಕ್ತಿನೇ ಇಷ್ಟ, ಹೀಗೆ ನಾವು ಹಳೆದನ್ನ ಹುಡುಕ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಬ್ರೈನಿಗೆ ಹೊಸದು ಇಷ್ಟ ಆಗಲ್ಲ, ನಮಗೂ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಮತ್ತೆ ನೀವು ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ವಾಪಸ್ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಅವರು ನಿಮಗೆ ಮಾಡಿರ್ತಕ್ಕಂಥ ಡಿಸ್ರೆಸ್ಪೆಕ್ಟ್ ಆಗಿರ್ಬೋದು, ಮೋಸ ಆಗಿರ್ಬೋದು, ಸುಳ್ಳು ಆಗಿರ್ಬೋದು, ಅದನ್ನೆಲ್ಲ ನೆನ್ಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾನು ಯಾವಾಗ್ಲಕ್ಕೆ ಹೇಳ್ತಾ ಇರ್ತೀನಿ, ಪ್ರೀತಿ ಮತ್ತೆ ರೆಸ್ಪೆಕ್ಟ್ ಅನ್ನ ನೀವು ಯಾವ್ದು ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ನಾನು ಫಸ್ಟ್ ರೆಸ್ಪೆಕ್ಟ್ ಅನ್ನ ಚೂಸ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಾನು ಯಾವಾಗ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀನೋ, ಅಥವಾ ವ್ಯಕ್ತಿ ನನ್ನ ಮರ್ಯಾದೆ ಕೊಡ್ತಾ ಹೋಗ್ತಾನೋ, ಆತ ನಾನು ಹೇಳೋ ಮಾತನ್ನ ಕೇಳ್ತಾನೆ, ನನಗಾಗಿ ಟೈಮನ್ನ ಕೊಡ್ತಾನೆ, ನನಗಾಗಿ ಎಫರ್ಟ್ ಅನ್ನ ಮಾಡ್ತಾನೆ, ಅಂತ ರಿಲೇಶನ್ಶಿಪ್ ಅಲ್ಲಿ ನಾನು ಇರ್ಲಿಕ್ಕೆ ಇಷ್ಟಪಡ್ತೀನಿ. ಹೊರತು ಯಾರು ನನಗೆ ಪ್ರೀತಿ ಕೊಡ್ತಾರೆ ಅಂತ, ಯಾಕಂತ ಹೇಳಿದ್ರೆ ಪ್ರೀತಿ ಅನ್ನೋದು ನಮ್ಮಲ್ಲಿರತ್ತೆ, ಅದನ್ನ ನಾವು ಬೇರೆ ವ್ಯಕ್ತಿಯಿಂದ ಪಡ್ಕೋಬೇಕಂತಿಲ್ಲ. ಹಾಗಾಗಿ ಮತ್ತೆ ನಿಮ್ಮ ಎಕ್ಸ್ ಅನ್ನ ರೀಚ್ ಮಾಡಬೇಕು, ಅಥವಾ ಅವ್ರಿಗೆ ಮಾತ್ರ ವಾಪಸ್ ಬರಬೇಕು ಅಂತ ಹೇಳಿದ್ರೆ ಈ ನೋ ಕಾಂಟ್ಯಾಕ್ಟ್ ರೂಲ್ ಅನ್ನ ಫಾಲೋ ಮಾಡಿ. ಮತ್ತೆ ನಿಮ್ಮ ಲೈಫಲ್ಲಿ ನೀವು ಬ್ಯುಸಿಯಾಗಿ ನೋಡಿ, ಆ ವ್ಯಕ್ತಿ ಬರ್ತಾರೋ ಬಿಡ್ತಾರೋ ಹೌದು ಅವ್ರ ಇಷ್ಟ, ಆದ್ರೆ ನಿಮ್ಗೆ ಜೀವನದಲ್ಲಿ ಏನನ್ನ ಮಾಡ್ಬೇಕು, ಏನನ್ನ ಗುರಿ ಇದೆಯೋ ಅದನ್ನ ಹಿಡ್ಕೊಂಡು ಹೋಗಿ. ಪ್ರೀತಿ ರಿಲೇಶನ್ಶಿಪ್ ಒಂದೇ ಜೀವನ ಅಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.